ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಯಾಕೆ ತಪ್ಪು? ಅದನ್ನ ದೇಶದ್ರೋಹ ಅಂತ ಹೇಗೆ ಪರಿಗಣಿಸ್ತೀರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರಿಗೆ ಮೆಟ್ ತಗೊಂಡು ಹೊಡಿಬೇಕಾ ಬೇಡ? ಕಿತ್ತೋದು ನನ್ನ ಮಕ್ಕಳನ್ನ ಒಳಗಾಕ್ರಿ ಅಂತ ಹೇಳೋದು ಬಿಟ್ಬಿಟ್ಟು ಇನ್ನೂ ಅವ್ರನ್ನ ಸಪೋರ್ಟು. ಆ ದೇಶ ಮಾಡಿದ ದ್ರೋಹವನ್ನು ಮರೆತು ಆ ದೇಶಕ್ಕೆ ಜೈಕಾರ ಹಾಕುವವರು ಈ ದೇಶದ ದೇಶದ್ರೋಹಿಗಳು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ನಿಜ ಅಂತ ಸರ್ಕಾರವೇ ಒಪ್ಪಿಕೊಂಡಾಯಿತು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಬಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ನಮಗೆ ಬಂದಿರುವ ಫೊರೆನ್ಸಿಕ್ ವರದಿಯಲ್ಲೂ ಸಹ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಸಾಬೀತಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನನ್ನ ಕೈನಲ್ಲಿ ಸಂವಾದ ಫೌಂಡೇಶನ್ ಅವರು ಮಾಡಿಸಿದಂತಹ ಕ್ಲೂ ಫಾರ್ ಎವಿಡೆನ್ಸ್ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಮಾಡಿಸಿರುವಂಥ ಪ್ರೈವೇಟ್ ಖಾಸಗಿ ಲ್ಯಾಬ್ ಟೆಸ್ಟ್ ಏನಿದೆ ಅದರ ರಿಪೋರ್ಟನ್ನು FSL ರಿಪೋರ್ಟ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದರದ್ದು ಹಾರ್ಡ್ ಕಾಪಿ. ಇದ್ರ ಬಗ್ಗೆ ಎಲ್ಲ ನಿನ್ನೆ ಚರ್ಚೆ ಆಗಿದೆ, ಅಂದರೆ ಏನಿದೆ ಏನಿಲ್ಲ ಅಂತ. ಅದರಲ್ಲಿ ನಾನು ಫುಲ್ ಡೀಟೇಲ್ ಹೋಗೋಲ್ಲ. ಅದು 8.4 MB 0 to 30 seconds ಲೆಂತ್ ಇರೋ ಒಂದು ಫೈಲ್ ಕಳಿಸಿದ್ದಾರೆ. ಎಲ್ಲ ಎಕ್ಸಾಮಿನೇಷನ್ ಆದಮೇಲೆ ಲಾಸ್ಟಲ್ಲಿ ಒಪಿನಿಯನ್ ಅಂತ ಒಂದಿಷ್ಟು ಒಪಿನಿಯನ್ಸ್ ಕೊಟ್ಟಿದ್ದಾರೆ. ಏನು ಒಪಿನಿಯನ್ ಹೇಳುತ್ತೆ ಅಂದರೆ, ಆನ್ ದ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ದ ಎಬೋ ಅಬ್ಸರ್ವೇಷನ್ ಟೇಕನ್ ಟುಗೆದರ್ ಐ ಆಮ್ ಆಫ್ ದ ಒಪಿನಿಯನ್ಸ್ ಆ್ಯಸ್ ಫಾಲೋಸ್. ಒಂದು ಅಂದರೆ ಎಲ್ಲದನ್ನೂ ನೋಡಿ ಅಬ್ಸರ್ವ್ ಮಾಡಿದ ಮೇಲೆ ನಾನು ನನ್ನ ಒಪಿನಿಯನ್ನ ಹೇಳ್ತಾ ಇದ್ದೀನಿ. ಏನು? ದ ಎಕ್ಸಾಮಿನ್ ವಿಡಿಯೋ ಇಸ್ ನಾಟ್ ಟ್ಯಾಂಪರ್ಡ್, ಡಾಕ್ಟರ್ಡ್ ಇನ್ ಬಿಟ್ವೀನ್ ಆ್ಯಂಡ್ ಈಸ್ ಅ ರಿಸಲ್ಟ್ ಆಫ್ ಸಿಂಗಲ್ ಕ್ಯಾಪ್ಚರ್. ಅಂದರೆ ಟ್ಯಾಂಪರ್ಡ್ ಅಥವಾ ಡಾಕ್ಟರ್ಡ್ ಅಂದರೆ ಇದನ್ನು ಯಾರೋ ತಿದ್ದಿರೋದು, ತಿರುಚಿದ ವಿಡಿಯೋ ಇದು ಅಲ್ಲ, ಇದು ಒರಿಜಿನಲ್ ವಿಡಿಯೋ ಅನ್ನೋದನ್ನು ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾರೆ. ಎರಡನೇದು, ದ ಸ್ಪೆಕ್ಟೋಗ್ರಾಫಿಕ್ ಅನಾಲಿಸಿಸ್ ಆಫ್ ದ ಹೇಲ್ ಒನ್ ಅಂದರೆ ಘೋಷಣೆ, ಮೊದಲು ಕೂಗಿದ ಘೋಷಣೆ, ಇಂಡಿಕೇಟ್ಸ್ ದ ಅಕಾಸ್ಟಿಕ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ SI ನಾಸಿರ್, ಸಿ ಬರುತ್ತಲ್ಲ SI ಅಟ್ ದ ಸೆಕೆಂಡ್ ಕ್ಯಾರೆಕ್ಟರ್ ಆಫ್ ದ ಹೇಲ್. ಅಂದರೆ ಆ ಘೋಷಣೆಯಲ್ಲಿ ಒಂದು ಕಡೆ ಎಲ್ಲಿ ಸ್ಪೆಕ್ಟ್ರಮ್ ಜಾಸ್ತಿ ಆಗಿದೆಯಲ್ಲ ಅಲ್ಲಿ ನಾಸಿರ್ ಸಾಬ್ ಸಿ ಓಕೆ, ಅದು ಹೇಲ್ 1ನಲ್ಲಿ. ಹೇಲ್ 2 ಅಂದರೆ ಎರಡನೇ ಘೋಷಣೆಯಲ್ಲಿ ದ ಸ್ಪೆಕ್ಟೋಗ್ರಾಫಿಕ್ ಅನಾಲಿಸಿಸ್ ಆಫ್ ದ ಹೇಲ್ 2 ಇಂಡಿಕೇಟ್ಸ್ ದ ಅಕಾಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ KI ಅಟ್ ದ ಸೆಕೆಂಡ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಹೇಲ್. ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ರೆ ಅಲ್ಲಿ ಕೀ ಅಂತ ಸ್ಪೆಕ್ಟ್ರಮ್ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅಲ್ಲಿ ಸ್ಪೆಕ್ಟ್ರಮ್ ತೋರಿಸ್ತಾ ಇದ್ದೀನಿ, ಬೈಫಿಕೇಟ್ ಮಾಡಿ. ಕಿ ಸ್ತಾನ್ ಜಿನ್ ದ ಬಾದ್ ಏನು ಕಾಣಿಸ್ತಾ ಇದೆಯಲ್ಲ ಆ ಸ್ಪೆಕ್ಟ್ರಮ್ಮು ಅದು. ಅದರಲ್ಲಿ ಲಾಸ್ಟಲ್ಲಿ ಹೇಳ್ತಾರೆ, ದ ಫೆನೆಟಿಕ್ ಆ್ಯಂಡ್ ಅಕಾಸ್ಟಿಕ್ ಅನಾಲಿಸಿಸ್ ಇಂಡಿಕೇಟ್ಸ್ ದ ಹೇಲ್ 2 ಪ್ರೊನೌನ್ಸ್ಡ್ ಈಸ್ ಎಲಿಮಿನೇಟೆಡ್ ಟು ಬಿ ಎಂಡಿಂಗ್ ವಿತ್ ಸಾಬ್ ಆ್ಯಂಡ್ ಈಸ್ ಐಡೆಂಟಿಫೈಡ್ ಟು ಬಿ ಎಂಡಿಂಗ್ ವಿತ್ ತಾನ್. ನಾಸಿರ್ ಸಾಬ್ ಜಿಂದಾಬಾದ್ ತಾನ್ ಬರಲ್ಲ, ಬಟ್ ಇಲ್ಲಿ ತಾನಿಂದ ಎಂಡ್ ಆಗುತ್ತೆ. ಅದೇನು? ಪಾಕಿಸ್ತಾನ್ ಅಂತ ಕೂಗಿರೋದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ question in this case being whether if it was Nazir Saab Zindabad or Pakistan Zindabad, the above analysis indicates that Hail 2 is highly probable to be Pakistan Zindabad. ಎರಡನೇ ಘೋಷಣೆ ಏನಿದೆ ಅದು ಹೈಲಿ ಪ್ರಾಬಬಿಲಿಟಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವುದೇ ಆಗಿರುತ್ತದೆ. ಸರ್ಕಾರ ತರಿಸ್ಕೊಂಡಿರುವಂಥ FSL ವರದಿಯಲ್ಲೂ ಇದೆ. ಓಕೆ, ಅದನ್ನು ಎಕ್ಸಾಮಿನರ್ಗಳು ಎಕ್ಸಾಮಿನ್ ಮಾಡಿ ಸೈನ್ ಹಾಕಿ ಕೊಟ್ಟಿದ್ದಾರೆ. ಓಕೆ, ಇದನ್ನಿಡೋಣ. ಪ್ರಶ್ನೆ ಈಗೇನು ಅಂತಂದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಯಾಕೆ ತಪ್ಪು? ಅದು ಹೇಗೆ ಅಪರಾಧವಾಗುತ್ತದೆ? ಅದನ್ನು ದೇಶದ್ರೋಹ ಅಂತ ಹೇಗೆ ಪರಿಗಣಿಸ್ತೀರಿ? ಎಸ್, ಸುಮಾರು ಜನಕ್ಕಿದೆ. ಇದನ್ನು ಇವಾಗಲೂ ಡಿಫೆಂಡ್ ಮಾಡ್ಕೊಳ್ಳೋ ಮೇಧಾವಿಗಳು ಇದ್ದಾರೆ. ಮೇಧಾವಿಗಳು ಅನ್ನಲ್ಲ ಅವ್ರನ್ನ, ನಾನು ಡಿಫೆಂಡ್ ಮಾಡ್ಕೊಳ್ಳೋರನ್ನ ಬಿಡಿ. ಯಾಕೆ? ಪಾಕಿಸ್ತಾನ ಭಾರತದಿಂದ ವಿಭಜಿತ ಆದಮೇಲೆ ಧರ್ಮದ ಆಧಾರದ ಮೇಲೆ ನನಗೊಂದು ರಾಷ್ಟ್ರ ಬೇಕು ಅಂತ ಹೇಳಿ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ಕಂಟ್ರಿಯಾಗಿ ಕನ್ವರ್ಟ್ ಆದಮೇಲೆ ಭಾರತದ ವಿರುದ್ಧ ಮಾಡಿದಂತಹ ಸಂಚು, ಭಾರತಕ್ಕೆ ಕೊಟ್ಟಂತಹ ತೊಂದರೆ, ಭಾರತದ ಜೊತೆಗೆ ಮಾಡಿದಂತಹ ಯುದ್ಧಗಳು, ಭಾರತಕ್ಕೆ ತನ್ನ ಟೆರರಿಸ್ಟ್ಗಳನ್ನು ಕಳಿಸಿಕೊಟ್ಟಂತಹ ಕಾಟ, ಭಾರತದ ಒಳಗೆ ಅವರ ಏಜೆಂಟ್ಗಳನ್ನು ಬಿಟ್ಟು
ಇಲ್ಲಿನ ಮಾಹಿತಿಯನ್ನು ಕಲೆ ಹಾಕಲು ಮಾಡಿದಂತಹ ಕುತಂತ್ರ ಇದೆಲ್ಲವೂ ಈ ದೇಶಕ್ಕೆ ಆಪತ್ತನ್ನು ತಂದೊಡ್ಡುವ, ಈ ದೇಶಕ್ಕೆ ಕೆಡುಕು ಮಾಡುವ ಸಂಗತಿಗಳಾಗಿತ್ತು. ಅದು ಈಗಲೂ ಮಾಡ್ತಾ ಇರುತ್ತೆ, ಇವತ್ತೂ ಮಾಡುತ್ತೆ, ನಾಳೆನೂ ಮಾಡುತ್ತೆ. ಹಾಗಾಗಿ ಆ ದೇಶವನ್ನು ಶತ್ರು ರಾಷ್ಟ್ರ ಅಂತಲೇ ಪರಿಗಣಿಸ್ತೀವಿ ನಾವು. ಕೆಲವರು ಹೇಳ್ತಾರೆ, ಅಯ್ಯೋ ಯಾವತ್ತು ನಾವು ಅವ್ರಿಗೆ ಜೈಕಾರ ಹಾಕೋ ದಿನ ಬರುತ್ತೋ ಅದು ಅದ್ಭುತ ದಿನ, ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಥರ ಇರೋಣ ಸ್ವಾಮಿ. ಅವರು ತೋಟದಲ್ಲೇ ಇದ್ದರೆ ನಾವು ತೋಟಕ್ಕೆ ಬರ್ಬೋದು. ಅವ್ರು ತೋಟಕ್ಕೆ ಬರೋಕ್ಕೆ ರೆಡಿ ಇಲ್ಲ, ನಾವು ಮಾತ್ರ ತೋಟಕ್ಕೆ ಹೋಗ್ಬೇಕು ಅಂದರೆ ಆಗಲ್ಲ. ಅದಕ್ಕೆ ಪಾಕಿಸ್ತಾನ ಮಾಡಿರೋ ಒಂದೊಂದು ಹಲ್ಕಟ್ಟು ಕೆಲಸಗಳಿದೆಯಲ್ಲ ಭಾರತದ ವಿರುದ್ಧವಾಗಿ, ಅದನ್ನು ಗಮನದಲ್ಲಿಟ್ಕೊಂಡು ಯಾರಾದರೂ ಇಲ್ಲಿ ಆ ದೇಶಕ್ಕೆ ಜೈ ಅಂತ ಘೋಷಣೆಗಳನ್ನು ಕೂಗಿದಾಗ ಏನನ್ಸುತ್ತೆ, ಆ ಟೆರರಿಸ್ಟ್ಗಳಿಗೋ ಆ ದೇಶಕ್ಕೋ ಅಲ್ಲಿರುವ ಯಾರಿಗೋ ನಂಟು ಇವ್ರಿಗೆ ಇರ್ಬೋದು ಅಂತ ಅನಿಸುತ್ತೆ. ನಾನೇನು ಇನ್ ಜನರಕ್ಕಾಗಿ ನಾನು ಇದನ್ನು ಲೀಗಲ್ ಸೆಕ್ಷನ್ಸ್ನ ಆಧಾರದ ಮೇಲೆಲ್ಲ ಹೇಳ್ತಾ ಇಲ್ಲ. ಅಂದರೆ ಯಾಕೆ ತಪ್ಪು ಅಂತ. ತಪ್ಪೇ ರೀ. ಹಿಂದೂಸ್ತಾನದಲ್ಲಿ ಅನ್ನ ತಿಂದು, ಭಾರತದ ನೆಲದಲ್ಲಿದ್ದು, ಇಲ್ಲಿ ಆಶ್ರಯ ಪಡೆದು, ಇಲ್ಲಿನ ಸವಲತ್ತುಗಳನ್ನೆಲ್ಲ ಅನುಭವಿಸಿ ಆನಂದಿಸಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರಿಗೆ ಮೆಟ್ಟು ತೊಗೊಂಡು ಹೊಡಿಬೇಕಾ ಬೇಡ? ಮೆಟ್ಟಲ್ಲಿ ಹೊಡಿಬೇಕಾ ಬೇಡ? ತಪ್ಪು. ನನಗೆ ಆಶ್ಚರ್ಯ ಆಗ್ತಿರೋದೇನು ಅಂತಂದರೆ, ಅದನ್ನೂ ಸಹಿತ ಡಿಫೆಂಡ್ ಮಾಡ್ಕೊಳ್ಳೋರು ನಮ್ಮ ಸುತ್ತಾನೆ ಇದಾರಲ್ಲ ಅಂತ. FSL ವರದಿ ಬಂದ ಮೇಲೂ ಸಹಿತ ಪ್ರಾಬಬಿಲಿಟಿ ಅಂತ ಕಾಣಿಸ್ತಾ ಇದೆ, ಇನ್ನೂ ಗ್ಯಾರಂಟಿ ಆಗಿಲ್ಲ, ತನಿಖೆ ನಡೀತಾ ಇದೆ. ಹೌದು ರೀ, ತಪ್ಪು ಮಾಡಿದಾನೆ, ಕಿತ್ತೋದು ನನ್ನ ಮಕ್ಕಳನ್ನ ಒಳಗಾಕ್ರಿ ಅಂತ ಹೇಳೋದು ಬಿಟ್ಬಿಟ್ಟು ಇನ್ನೂ ಅವ್ರನ್ನ ಸಪೋರ್ಟು. ಇದೇನು ಭಾಳ ದೊಡ್ಡ ತಪ್ಪಾಗೋಯ್ತಾ? ಇದಕ್ಕಿಂತ ದೊಡ್ಡ ತಪ್ಪು ಅವ್ರು ಯಾವಾಗಲೂ ಮಾಡಿದರು, ಇವ್ರು ಯಾವಾಗಲೂ ಹೇಳಿದರು, ಅವ್ರು ಹೇಳ್ದಾಗ ಯಾಕೆ ಹೇಳಿಲ್ಲ, ಇವ್ರು ಹೇಳ್ದಾಗ ಯಾಕೆ ಹೇಳಿಲ್ಲ? ಅನ್ನನೇ ತಿಂತಿರ್ತಾನೆ ಹೊಟ್ಟೆಗೆ, ತಿನ್ನೋದು ಅನ್ನನೇ ತಾನೇ ಹೊಟ್ಟೆಗೆ. ದೇಶದ್ರೋಹದ ಕೆಲಸ ಕಂಡ್ರು. ಇಲ್ಲಿ ಈ ನೆಲದಲ್ಲಿ ಇದ್ಕೊಂಡು ಶತ್ರು ರಾಷ್ಟ್ರವನ್ನು ಜೈಕಾರ ಹಾಕ್ತೀರಿ ಅಂತಂದರೆ ನಿಮ್ಮ ಮನಸ್ಥಿತಿ ಈ ದೇಶವನ್ನು ನಾಶ ಮಾಡುವುದು, ಈ ದೇಶವನ್ನು ಹಾಳು ಮಾಡುವುದು, ಈ ದೇಶವನ್ನು ಮುಳುಗಿಸುವುದು, ಈ ದೇಶವನ್ನು ಹೇಗಾದರೂ ಮಾಡಿ ಆಪತ್ತಿನಲ್ಲಿ ತಂದಿಡಬೇಕು ಅನ್ನೋದೇ ನಿಮ್ಮ ಉದ್ದೇಶ. ಅದೇ ಉದ್ದೇಶದಲ್ಲೇ ನೀವು ಇಲ್ಲಿ ಜೈಕಾರ ಹಾಕ್ತೀರಿ. ಭಾರತ್ ಮಾತಾ ಕಿ ಜೈ ಅನ್ನೋಕ್ಕೆ ನಿಮಗೆ ಕಷ್ಟ. ಇಲ್ಲಿ ನಾವು ಭಾರತ್ ಮಾತಾ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳುವಂತಹ ಕೆಲವರು, ಅದಕ್ಕೆ ಅನುವು ಮಾಡಿಕೊಳ್ಳಲ್ಲ ನಮ್ಮ ಅಂದರೆ ಧರ್ಮದಲ್ಲಿ ಅಂತ ಹೇಳೋರು ಕೆಲವರು, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು. ಭಾರತ್ ಮಾತಾ ಅನ್ನೋಕ್ಕೆ ನಿಮಗೆ ಹಿಂಸೆ ಆದರೆ ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಹಾಕ್ತೀರಾ ಅಂತಂದರೆ ನಿಮ್ಮ ಉದ್ದೇಶ ಬೇರೆ ಏನೋ ಇರುತ್ತೆ. ನೀವು ದೇಶದ್ರೋಹಿಗಳೇ. ಅದು ದೇಶದ್ರೋಹಿ ಹೇಳಿಕೆ ಕೊಡಬೇಕು ಅಂತಲೇ ಕೊಡ್ತಿದ್ದೀರಿ. ಯಾರೋ ಇಲ್ಲಿ ಒಬ್ಬರು MP ಆಗಿ ರಾಜ್ಯಸಭೆಗೆ ಆಯ್ಕೆಯಾದರೆ ಆ ಜಾಗದಲ್ಲಿ ವಿಧಾನಸೌಧ ಶಕ್ತಿ ಸೌಧದಲ್ಲಿ ನಿಂತು ಅದರ ಒಳಗಡೆ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತೀರಿ ಅಂತಂದರೆ ದೇಶ ಅಧೋಗತಿಗೆ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅಂಥವ್ರನ್ನ ಹುಡುಕಿ ಹೆಕ್ಕಿ ಒದ್ದು ಒಳಗೆ ಹಾಕುವ ಪ್ರಕ್ರಿಯೆ ನಡೀತಾ ಇದೆ. ಪಾಕಿಸ್ತಾನ ಈ ದೇಶಕ್ಕೆ ಮಾಡಿರುವ ದ್ರೋಹವನ್ನು ಪರಿಗಣಿಸಿ, ಪಾಕಿಸ್ತಾನ ಈ ದೇಶಕ್ಕೆ ಮಾಡಿರುವ ಅನ್ಯಾಯವನ್ನು ಪರಿಗಣಿಸಿ, ಉಗ್ರಗಾಮಿಗಳ ವಿಚಾರದಲ್ಲಿ ಭಾರತದ ಜೊತೆಗೆ ಅದು ನಡ್ಕೊಳ್ತಿರುವ ರೀತಿಯನ್ನು ಗಮನಿಸಿ, ಆ ದೇಶ ಮಾಡಿದ ದ್ರೋಹವನ್ನು ಮರೆತು ಆ ದೇಶಕ್ಕೆ ಜೈಕಾರ ಹಾಕುವವರು ಈ ದೇಶದ ದೇಶದ್ರೋಹಿಗಳು. ಸಿಂಪಲ್. ಹಾಗಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ದ್ರೋಹ, ಅನ್ಯಾಯ, ತಪ್ಪು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.